ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಸರ್ಕಾರದ ಮತ್ತು ಜನರ ಮಧ್ಯದಲ್ಲಿ ಒಂದು ಕೊಂಡಿ. ಸರ್ಕಾರದ ಯಾವುದೇ ಯೋಜನೆಗಳಿರಲಿ, ಏನೇ ಕೆಲಸ ಇದ್ರೂ ಕೂಡ ಬಹಳಷ್ಟು ಉತ್ತಮ ರೀತಿಯಲ್ಲಿ ಇವತ್ತು ಹಳ್ಳಿ ಮಟ್ಟದಲ್ಲಿ ಸರ್ಕಾರಕ್ಕೆ ಒಳ್ಳೆ ಹೆಸರನ್ನ ತಂದುಕೊಡೋರು ನಮ್ಮ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳಿದ ಹಾಗೆ ನಾನು ಅವರಿಗೆ ಏನು ಗೌರವಧನವನ್ನು ನೀವು ಹೆಚ್ಚಿಗೆ ಮಾಡಬೇಕು ಅಂತ ನಮಗೇನು ತಾವು ಹೇಳಿದ್ರಿ ಅಧ್ಯಕ್ಷರೇ, ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಅತ್ಯಧಿಕ ಗೌರವಧನವನ್ನು ಕೊಡುತ್ತೆ. ಹರಿಯಾಣ, ತೆಲಂಗಾಣ, ಕೇರಳ ನಂತರ ನಮ್ಮ ರಾಜ್ಯ ಅಂದರೆ ಇಡೀ ದೇಶದಲ್ಲಿನೇ 4ನೇ ಇದರಲ್ಲಿ ನಮ್ಮ ಸರ್ಕಾರ ಇದೆ. ಮತ್ತು ಹೋದ ಏಪ್ರಿಲ್ನಲ್ಲಿ ನಾವು ಅಂಗನವಾಡಿ ಕಾರ್ಯಕರ್ತರಿಗೆ 1,000 ರೂಪಾಯಿ ಮತ್ತು ಸಹಾಯಕಿಯರಿಗೆ 7,200 ರೂಪಾಯಿ ಹಾಗೆ ಹೋದ ಬಜೆಟ್ನಲ್ಲೇ ನಾವು ಘೋಷಣೆ ಮಾಡಿ ಅದನ್ನು ಈಗಾಗಲೇ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನೋ ಡೌಟ್ ಅವರು ಮಾಡ್ತಾ ಇರುವಂತ ಸೇವೆಗೆ ಇದು ಸಾಲ್ತಾ ಇಲ್ಲ, ಇನ್ನು ಜಾಸ್ತಿ ಆಗಬೇಕು ಅಂತ ಅವರ ಬೇಡಿಕೆ ಇದೆ. ಅದರ ಜೊತೆಯಲ್ಲಿ ಅವರು ಸ್ವಲ್ಪ ಆರೋಗ್ಯದ ಬಗ್ಗೆ ಏನು ಅವ್ರಿಗೆ ಕೇಳಿದ್ರು, ಅವ್ರದ್ದು ಏನು ಹೇಗೆ ಅಂತ ಹೇಳಿ ಸೇವಾ ಭದ್ರತೆ ಬಗ್ಗೆ ಕೇಳಿದಾಗ, ಮತ್ತು ಈಗ 60 ವರ್ಷ ತಮಗೆಲ್ಲ ನಾನು ಉತ್ತರದಲ್ಲಿ ತಿಳಿಸಿದ್ದೀನಿ. ಸ್ಪೆಸಿಫಿಕ್ ಆಗಿ ಏನಾದರೂ ಇದ್ರೆ ಹೇಳಿ, ನಾನಿಲ್ಲ ಅಂದ್ರೆ ಸೇವಾ ಭದ್ರತೆ ಬಗ್ಗೆ ತಮ್ಮ ಗಮನಕ್ಕೆ ಬರಬೇಕು, ತಮಗೆ ಹೇಳಬೇಕು ಅಂತಂದ್ರೆ ನಾನು ಹೇಳ್ಬಹುದು ಅದ್ರ ಬಗ್ಗೆ. ಸೇವಾ ಭದ್ರತೆ ಬಗ್ಗೆ ಇನ್ನು ಅವ್ರಿಗೆ ಯಾವುದೇ ತರದ ಉದ್ಯೋಗ ಭದ್ರತೆ ಯಾವುದೂ ಇಲ್ಲ. ಅವ್ರಿಗೆ ಯಾವ ತರ ಆದ್ರೂ ಸರ್ಕಾರದ ಮೂಲದಿಂದ ಆನ್ಸರ್ಗಳೆಲ್ಲ ಕೊಟ್ಟಿದ್ದೀರಿ. ಮಿನಿಮಮ್ ವೇಜಸ್ ಅವ್ರಿಗೆ ಸಿಗ್ತಾ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಮನೆಗೆ ಹೋಗಿ ಅವರು ಸರ್ವೆ ಮಾಡಿ ಕೆಲಸಗಳನ್ನ ಮಾಡ್ತಿರೋದ್ರಿಂದ ನಿಮ್ಗೆ ನಾನೇನು ಹೆಚ್ಚಾಗಿ ಹೇಳ್ಬೇಕಾಗಿಲ್ಲ. ಅವ್ರಿಗೆ ಸೇವಾ ಭದ್ರತೆ ಯಾವ ತರ ಕೊಡ್ತೀರಿ ಅನ್ನೋದ್ರ ಬಗ್ಗೆ ದಯವಿಟ್ಟು ಮಾಹಿತಿ. ಮಾನ್ಯ ಅಧ್ಯಕ್ಷರೇ, ಅಕ್ಕ ಅವರೇ ಒಂದು ಸೆಕೆಂಡ್, ನಿನ್ನೆಯವರು ಸ್ಯಾಟರ್ಡೆ ಎಲ್ಲರ ಪರ ಅವ್ರು ಕೇಳ್ತಿದ್ದಾರೆ, ಸ್ಯಾಟರ್ಡೆ ಎಲ್ಲರಿಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಂತು ಮೆಮೊರಂ ಕೊಟ್ಟಾರ ಅಕ್ಕ ಅವರೇ. ಅದಕ್ಕಾಗಿ ನಮ್ಮ ದರ್ಶನ್ ಅವರು ಸರಿಯಾಗಿ ತುಂಬ ಮಾಹಿತಿ ಕೇಳ್ಯಾರ. ನಮ್ಮ ವಿನಂತಿ ಅಷ್ಟೇ ರಾಜ್ಯ ಸರ್ಕಾರಕ್ಕೆ, ತಾವು ಜಾಸ್ತಿ ಮಾಡಿ ಹೇಳ್ತಾ ಇದ್ರಿ, ಬಟ್ ಅವರು ಜಾಸ್ತಿ ಹಿಂದೆ ಎಲ್ಲ MLA ಮನೆ ಹೋಗಿ ಮೆಮೊರಂ ಕೊಟ್ಟಾರ. ಅದಕ್ಕೆ ಹೇಳುದು, ಅದಕ್ಕಾಗಿ ತಾವು ಜಾಸ್ತಿ ಅವರಿಗೆ ಸ್ಯಾಲರಿ ಮಾಡಬೇಕು. ಆಮೇಲೆ ತಾವು ಅವರು ಎಲ್ಲ ಡಿಟೇಲ್ ಹೇಳಿದ್ದಾರೆ. ಅಕ್ಕ ಅವ್ರೆ, ಮುಗಿಸ್ತೀನಿ, ನಮ್ಮ ಜಾಸ್ತಿ ಮಾತಾಡಲ್ಲ. ಅದಕ್ಕಾಗಿ ಅವ್ರಿಗೆ ಎಲ್ಲಾ ಕಡೆ ಅಥವಾ ಕೆಲಸ ಮಾಡ್ತಾ ತಾವು ಒಪ್ಕೊಂಡಿರಿ. ಅದಕ್ಕಾಗಿ ಜಾಸ್ತಿ ಸ್ಯಾಲರಿ ಮಾಡಬೇಕು, ನಮ್ಮ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅಧ್ಯಕ್ಷರೇ, ಅಂಗನವಾಡಿ ಟೀಚರ್ PUC ಪಾಸ್ ಆದವರಿಗೆ ಮೆರಿಟ್ ಮೇಲೆ ತೊಲಗುತ್ತಾರೆ ಅಧ್ಯಕ್ಷರೇ. ಪ್ರತಿ ಒಂದು ತಾಲೂಕದಾಗ 4 ಜನ ಅಧ್ಯಕ್ಷರೇ PUC ಸೈನ್ಸ್ 85-95% ಇದ್ದವರು ಅಂಗನವಾಡಿ ಟೀಚರ್ ಆಗಿರೋ ಅಧ್ಯಕ್ಷರೇ. ವೆರಿ ಟ್ಯಾಲೆಂಟೆಡ್. ಅವ್ರಿಗೆ ದಯಮಾಡಿ ಅಲ್ಲಿ 15 ಮಕ್ಕಳು ಇರಲಿ, ಅವ್ರ ಉಪಯೋಗ ಆಗೋದಕ್ಕಿಂತ KPS ಶಾಲೆಗಳೊಳಗೆ ಇಂಗ್ಲಿಷ್ ಕಲಿಸೋರು ಬೇಕಾಗ್ಯದ. ಅವ್ರು ಮ್ಯಾಥಮೆಟಿಕ್ಸ್, ಇಂಗ್ಲಿಷ್, ಸೈನ್ಸ್ ಫ್ಲೂಯೆಂಟ್ ಅವ್ರು. ದಯಮಾಡಿ ಅವರಿಗೆ ಆ KPS ಶಾಲೆಗಳಿಗೆ ಮಾಡ್ಕೊಡ್ರಿ. ಒಂದ್ 4 ವರ್ಷ ಇನ್ನು ಅಲ್ಲೇ ಐತ್ರಿ ಅಂದ್ರೆ ಅವ್ರಿಗೆ ಕಲ್ತಿದ್ದು ನೆನ್ಪು ಹೋಗ್ತಾವ್ರಿ. ದಯಮಾಡಿ ಕಷ್ಟ. ಮಾನ್ಯ ಅಧ್ಯಕ್ಷರೇ, ಏನು ಮಾನ್ಯ ಶಾಸಕರು ಹೇಳ್ತಾರೆ ಮೆಮೊರಂಡಮ್ ಕೊಟ್ಟಿದ್ದಾರಂತೆ, ನಮಗೂ ಕೂಡ ಜಾಸ್ತಿ ಮಾಡಬೇಕು, ಬಹಳಷ್ಟು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಬಟ್ ಇದು ಕೇಂದ್ರ ಸರ್ಕಾರ ಕೂಡ ಸ್ವಲ್ಪ ಕಣ್ ತೆಗಿಬೇಕಾಗುತ್ತೆ. ಬರೀ ರಾಜ್ಯ ಸರ್ಕಾರ ಕಡೆ ಬಟ್ ಮಾಡಿದ್ರೆ, ನಾನು ಹೇಳ್ತಾ ಇದ್ದೀನಿ ತಮಗೆ ಹೇಳಿದೆ, 9,800 ರೂಪಾಯಿಯನ್ನ ನಾವು ಕೊಡುವಂತ ಹಂತದಲ್ಲಿ ಬರೀ 2,700 ಅವ್ರು ಕೊಡ್ತಾರೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ICDC ಕಾರ್ಯಕ್ರಮಗಳು ನಡೆಯುವಂತದ್ದು. ಅಂಗನವಾಡಿಗಳನ್ನ ತೆಗೆದಿದ್ದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಒಂದು ಒಳ್ಳೆ ಉತ್ತಮವಾದಂತ ಒಂದು ವಿಷಯವನ್ನ ಇಟ್ಕೊಂಡು ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣ ಸಿಕ್ಕಬೇಕು ಅನ್ನುವಂತ ಒಂದು ಆಸೆಯಿಂದ. ಬಟ್ ಕೇಂದ್ರ ಸರ್ಕಾರಕ್ಕೆ ಪದೇ ಹೋಗಿ ನಾವು ಕೂಡ ಮೆಮೊರಂಡಮ್ ಕೊಡ್ತಾ ಇದೀವಿ. ಹೇಗೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಅವ್ರು ಕೊಡ್ತಾ ಇದ್ದಾರೆ, ನಾನು ಪರ್ಸನಲ್ ಹೋಗಿ ಕೇಂದ್ರ ಮಂತ್ರಿಗಳಿಗೆ ಭೇಟಿಯಾಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಈ ಬೇರೆ ರಾಜ್ಯದ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಕೂಡ ರಿಕ್ವೆಸ್ಟ್ ಮಾಡಿದೀವಿ, ಇನ್ನೂ ತಗೊಳ್ತಾ ಇಲ್ಲ. ಅವರು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನಾವು ಒಂದ್ ಹೆಜ್ಜೆ ಮುಂದೆ ಹೋಗ್ತೀವಿ. ಅದ್ರ ಜೊತೆಯಲ್ಲಿ ತಮಗೆ ಗೊತ್ತಿರಬಹುದು, ಸುಮಾರು ಈಗಾಗಲೇ 5,000 ಅಂಗನವಾಡಿಗಳನ್ನ ನಾವು ಗವರ್ಮೆಂಟ್ ಮಾಂಟೆಸರಿ ಅಂತ 5,000 ಅಂಗನವಾಡಿಗಳನ್ನ ನಾವು ಮೇಲ್ದರ್ಜೆಗೆ ಏರಿಸಿದ್ದೀವಿ. ಸೊ ಗುಣಮಟ್ಟದ ಶಿಕ್ಷಣ ನಮಗೂ ಅಂಗನವಾಡಿಗಳಲ್ಲೂ ಕೊಡಬೇಕು. ಯಾಕಂದ್ರೆ ಅಂಗನವಾಡಿಗೆ ಬರೋರು ಯಾರು? ಅಂಗನವಾಡಿಯಲ್ಲಿ ಅವ್ರು ನಾವ್ ಇಲ್ಲೇ ಕೆಲಸ ಮಾಡ್ತೀವಿ ಅಂತ ಅರ್ಜಿ ಹಾಕಿ ಆನ್ಲೈನ್ ಮೂಲಕ ಮೆರಿಟ್ ಮೇಲೆ ಅವರು ಸಿಲೆಕ್ಟ್ ಆದ್ಮೇಲೆ ನಾವು ಅದು ಅವ್ರಿಗೆ ಬಿಟ್ಟಂತದ್ದು. ನೀವು ಅಲ್ಲಿ ಹೋಗಿ ಕೆಲಸ ಮಾಡಿ, ಇಲ್ಲಿ ಹೋಗಿ ಕೆಲಸ ಮಾಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಗುಣಮಟ್ಟದವರು ಬರ್ತಾ ಇದ್ದಾರೆ. 85% ಬರೀ ಸೆಕೆಂಡ್ ಇಯರ್ ಅಲ್ಲ ಅಧ್ಯಕ್ಷ, ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಪೋಸ್ಟ್ ಗ್ರಾಜುಯೇಟ್ ಆದಂತವ್ರು, MA, MCom ಆದಂತವ್ರು, BSc ಆದಂತವ್ರು ಸುಮಾರು
ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ದಾರೆ, ನಮಗೂ ಕೂಡ ಗುಣಮಟ್ಟವನ್ನು ಉಳಿಸ್ಕೊಳ್ಬೇಕಾಗಿದೆ. ಇಷ್ಟು ತಮ್ಮ ಮುಖಾಂತರ ಮಾನ್ಯ ಸದಸ್ಯರ ಗಮನಕ್ಕೆ